ಅಲ್ಲ ನಾಳೆ ಮೀಟಿಂಗ್ ಕರೆದಾರ ಸರಿಯಪ್ಪ ಯಾಕಂಗ ಉತ್ತರ ಮಾಡ್ಕೊಳ್ತೀರಿ ಹಾ ಏನ್ ಕೇಳ್ತಿದ್ದೀರಪ್ಪ ಅಲ್ಲ ಈಗ ನಾಳೆ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ ಯಾರು ಕೆಪಿಸಿಸಿಯಿಂದ 16 ಜನ ಏನು ಇದು ಮಾಡಿದ್ರಲ್ಲ ಮೆಂಬರ್ಸ್ಗಳನ್ನ ಅವರು ಎಲ್ಲರೂ ಸೇರಿ ನಾಳೆ ಅಬ್ಸರ್ವರ್ಸ್ ಬರ್ತಾರ ಬಂದು ನಾಳೆ ದಿವಸ ಏನು ಅಂತ ಡಿಸ್ಕಸ್ ಮಾಡ್ತಾರ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರ ಸಂಗ್ರಹಣೆ ಮಾಡಿ ಹೈಕಮಾಂಡ್ ಯಾರಿಗೆ ಕೊಡ್ತತೋ ಅವರು ದುಡಿಬೇಕು ಅಲ್ಲ ನಾಳೆ ಬರ್ತಾರಲ್ಲ ಹೌದು ಬರ್ತಾರೆ ಅಂತ ನನಗ್ ಗೊತ್ತಿಲ್ಲ ನನಗ್ ಇರಪ್ಪ ಅಂದ್ರು ನಾನ್ ಇರ್ತೇನೆ ಅಂದೆ ಅವ್ರು ಯಾರ್ಯಾರು ಬರ್ತಾರಂತ ನನಗೆ ಗೊತ್ತಿಲ್ಲ ಒಟ್ಟು ಅಧ್ಯಕ್ಷರು ಅವರೆಲ್ಲ ಫೋನ್ ಮಾಡಿದ್ರು ಉಸ್ತುವಾರಿ ಸಮಿತಿ ಎಲ್ಲರೂ ಬರ್ತವಿ ಅಂತಂದು ಅದಕ್ಕೆ ಬರ್ರಪ್ಪ ಅಂದೆ ಬಂದ್ರೆ ನಾಳೆ ಮಾತಾಡಂಬಿಡು ಯಾರು ಹೇಳಿದ್ರು ಗೊತ್ತಿಲ್ಲಪ್ಪ ಅವ್ರವ್ರ ವೈಯಕ್ತಿಕ ಏನೋ ಹೇಳಕ್ ಬರಲ್ಲ ಅವ್ರು ನಾನು ಏನ್ ಮಾತಾಡಿದ್ರು ಜಾಸ್ತಿ ಆಕತಿ ಇಲ್ಲ ಸ್ವಲ್ಪ ಕಮ್ಮಿ ಆಕತಿ ಏನ ಎಲ್ಲ ದೊಡ್ಡರದಾರ ಯಾರು ಏನ್ ಸಣ್ಣರಿಲ್ಲ ಯಾವಾಗ ಹೆಂಗಿದ್ರು ಇವಾಗ ಹೆಂಗದಾರ ಅವೆಲ್ಲವೂ ನೋಡ್ಬಿಟ್ಟೆ ನಾನು ಏನ್ ಇವ್ರೊಬ್ರ ಎಲ್ಲ ಭಾಳ ಜನ ನೋಡೇನಿ ಅದಕ್ಕೆ ಹೆಂಗ್ ಹೈಕಮಾಂಡ್ ಹೆಂಗ್ ಹೇಳ್ತಾರೆ ಹಂಗ್ ಮಾಡೋಣ ಬಿಜೆಪಿ ಯಾರಿಗ ಹಾಕತ್ತೋ ದೇವ್ರಿಗೆ ಬಲ್ಲ ಯಾರು ಗೆಲ್ತಾರೋ ದೇವ್ರಿಗೆ ಬಲ್ಲ ಯಾರು ಏನ್ ಹಾಕತ್ ಗೊತ್ತಿಲ್ಲ ಎಲೆಕ್ಷನ್ ಇದು ಜನಗಳ ಆಶೀರ್ವಾದ ಯಾರಿಗಿರ್ತದೋ ಅವ್ರು ಗೆಲ್ತಾರ ಜನಗಳ ಆಶೀರ್ವಾದ ಹೆಂಗಿರ್ತದ ಹಂಗ ಗೆಲ್ತಾರೆ ಗೊತ್ತಿಲ್ಲ ನಾಳೆ ಬರ್ತಾರಲ್ಲ ಕೇಳಂತಾಗ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಹಚ್ತಾರ ನೋಡೋಣ ಮಾತಾಡಿಲ್ಲ ಅವ್ರವ್ರ ವೈಯಕ್ತಿಕ ಏನು ಅನ್ನೋದು ನಾಳೆ ಕಮಿಟಿ ಅಲ್ಲಿ ಏನು ಹೇಳಿಲ್ಲ CM ಅವರು ಅಲ್ಲಿ ಎಲ್ಲಾ ಕಡೆಗೂ ಅಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ ಇಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ ಎರಡೂ ಕಡೆಗೂ ಕೂತ್ಕೊಂಡು ಮಾತಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಅವ್ರು ಡಿಸೈಡ್ ಮಾಡ್ತಾರ ಇಲ್ಲ ಬಾಗಲಕೋಟೆಗಾಗ್ಲಿ ಇಲ್ಲಿ ಆಗ್ಲಿ ಎಲ್ಲಿ ಮಾತಾಡಿಲ್ಲ CM ನೀವು ಹೇಳ್ಬೇಡ್ರಿ ಅದನ್ನ ಸುಮ್ನೆ ಅದೇನ ಅವ್ರು ಜನರಲ್ ಆಗಿ ಎಲ್ಲರ ಕೂಟಗೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡ್ತಾರೆ ನೋಡಪ್ಪ ಮೈನಾರಿಟಿ ಬಗ್ಗೆ ಮೇಜಾರಿಟಿ ಕಮ್ಯುನಿಟಿ ಬಗ್ಗೆ ಅಹಿಂದ ಬಗ್ಗೆ ಇನ್ನೊಂದು ಕಮ್ಯುನಿಟಿ ಬಗ್ಗೆ ಯಾರ್ದು ಏನಿಲ್ಲ ಯಾರು ಗೆಲ್ತಾರ ಅಂತರಿಗೆ ಕೊಡ್ರಪ್ಪ ಅಂತ ಹೇಳಿದೀನಿ ನಾನು ಇವತ್ತಾದ್ರೂ ಒಂದಿನ ಹೇಳೋದು ನಾಳೆ ಆದ್ರೂ ಒಂದಿನ ಹೇಳೋದು ಏನೋ ಎಲ್ಲ ಕ್ಯಾಂಡಿಡೇಟ್ ಬೇಕು ಸೂಕ್ತವಾದ ಏನಪ್ಪ ಅವತ್ತು ಬೆಳಿಗ್ಗೆ 10 ಗಂಟೆಗೆ ಮನೆ ಹತ್ರ ಬಂದ್ರು ಸ್ವಲ್ಪ ಜನ ಆಮೇಲೆ ನೋಡಿದೆ ನಾನು ಬೆಳಿಗ್ಗೆ 10 ಗಂಟೆ ಬೆಂಗಳೂರು ಮನೆ ಹತ್ರ ಬಂದಾಗ ಇಲ್ಲಿಂದ ಬಹಳ ಜನ ಬಂದಿದ್ರು ನಾವ್ ಹಿಂಗೆ CM ಕಾಣ್ಬೇಕು DCM ಕಾಣ್ಬೇಕು ಅಂದ್ರು ಅಪಾಯಿಂಟ್ಮೆಂಟ್ ಕೊಡ್ಸಿದೆ ಭೇಟಿ ಮಾಡಿ ಬಂದಾರ ಅಷ್ಟೇ ನಾನೇ ಬೇಡ ಅಂದೆ ಸಮರ್ಥ ಅವ್ರಿಗೆ ಕೊಡ್ಬೇಕು ಅಂತ ಕೇಳಿದ್ರು ನಾನ್ ಬೇಡ ಯಾರನ್ನ ಡಿಸೈಡ್ ಮಾಡ್ತಾರೋ ಅವ್ರಿಗೆ ಕೊಡೋಣ ಅಂತ ಹೇಳಿದ್ವಿ ಅಲ್ಲಪ್ಪ ಇನ್ನು ನೋಡೋಣ ಬಾ ಇನ್ನು ಟೈಮ್ ಐತಿ ಎಲ್ಲ ಸಂಗ್ರಹಣೆ ಮಾಡೋಣ ಇದು ಕಾಂಗ್ರೆಸ್ ಗೆಲ್ಲುತ್ತಾ ನೀನ್ ಹೇಳಿ ಅಲ್ಲ ಮತ್ತೆ ಗೆಲ್ಲೇಬೇಕು ನಾವು ಗೆಲ್ಲೇಬೇಕು ಮತ್ತೆ ಕಾಂಗ್ರೆಸ್ ಗೆಲ್ಲೇಬೇಕು ಏನು ಮಾತಾಡಿಲ್ಲ ಸೀಟ್ ಇಂತರಿಗೆ ಅಂತಾರೆ ಅಂತ ಯಾರು ಕಮಿಟ್ ಆಗಿಲ್ಲ ಯಾರು ಏನ್ ಹೇಳಿಲ್ಲ ಎರಡೂ ಕ್ಷೇತ್ರದಾಗೂ ಕುತ್ಕೊಂಡ್ ಮಾತಾಡೇ ಫೈನಲೈಸ್ ಮಾಡೋಣ ಅಂತ ಹೇಳ್ಯಾರ ಅದಕ್ಕೆ ಯಾಕೆ ನೀವ್ ಯಾಕೆ ಅದನ್ನು ಸುತ್ತಿ ಬೆಳೆಸಿ ಮಾತಾಡ್ತೀರಿ ನೋಡು ಕಾಂಗ್ರೆಸ್ ಇದು ನಾಳೆನೇ ಆಗ್ಬೋದು ಲಾಸ್ಟ್ ಡೇ ತನಕನೂ ಆಗ್ಬೋದು ಯಾವತ್ತಿಂದ ನಾಮಿನೇಷನ್ 23 ಲಾಸ್ಟ್ ಡೇಟ್ ಇವತ್ತಿಂದ ಸ್ಟಾರ್ಟ್ ನಾಳೆ 17 ಸ್ಟಾರ್ಟ್ ಆಗುತ್ತೆ ಮೇಡಮ್
ಹೂನಪ್ಪ. ಈಗ ಅವರು ಈಗ ಬಿಜೆಪಿಯವರು ಮುಸ್ಲಿಮಿಗೆ ಕೊಡ್ರಿ ಅಂತ ಬಿಜೆಪಿಯರೇ ಕೇಳಕತ್ತಾರೆ. ಇವ್ರದ್ದು ಅಡ್ಜಸ್ಟ್ಮೆಂಟ್ ಐತೆ ನಮ್ ಲೀಡರ್ಸ್ಗೂ ಅವ್ರು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಯಾರಿಗೆ ಗೊತ್ತಿಲ್ಲಪ್ಪ, ನೀನ್ ಕೇಳ್ಬೇಕು. ಈಗ ಅವ್ರ ಪಾರ್ಟಿ ಅವ್ರು ನೋಡ್ಕೋಬೇಕು, ನಮ್ ಪಾರ್ಟಿ ನಾವು ನೋಡ್ಕೊಂತೀವಿ. ಅವ್ರಿಗೆ ನಾವೆಲ್ಲ ಒಗ್ಗಟ್ಟು ಅವ್ರು ಯಾರು ಹೇಳಕ್ ನಮ್ ಪಾರ್ಟಿದು? ಸರ್, ಒಂದೆಡೆ ಜೆಡಿಎಸ್ ನವರು ಬಿಜೆಪಿ ಜೊತೆ ಮೈತ್ರಿ ಇದಾರೆ. ಇಲ್ಲಿ ಜೆಡಿಎಸ್ ಮುಖಂಡರು ಮುಸ್ಲಿಂ ಕೊಟ್ರೆ ನಾವು ಕ್ಯಾಂಡಿಡೇಟ್ ನಿಲ್ಲಲ್ಲ ಅಂತ ಭಾಷಣ ಮಾಡ್ತಾರೆ ಅವ್ರ ಜೊತೆ ನಿಂತ್ಕೊಂಡು. ಯಾರು ಜೆಡಿಎಸ್ ನವರು ಅವ್ರಿಗೆ ಕೇಳ್ಬೇಕಾಯ್ತು ಮತ್ತೆ ನೀವು ಅಡ್ಜಸ್ಟ್ಮೆಂಟ್ ರಾಜಕೀಯ ಏನಪ್ಪಾ ಅಂತಂದು ಸಿಎಂ ಅವ್ರಿಗೆ ಹೇಳಿದ್ದು ಕನ್ಫರ್ಮ್ ಆದಂಗೆ ಸರ್. ಈಗ ಏನಂತ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿದೆ ಅಂತ ಕೆಲವು ನಾನೇನ್ ಸಿಎಂ ಹೇಳಿಲ್ಲಲ್ಲ ಹಂಗ. ಅವ್ರು ಹೇಳಿದಂಗೆ ಸರ್. ಯಾರು? ಕರ್ಕೊಂಡ್ಬಂದು ಸಿಎಂ ಅವ್ರಿಗೆ ಹಿಂಗೆ ನಾವೆಲ್ಲ ಜನ ಕರ್ಕೊಂಡು ನಾನ್ ಹಂಗಲ್ಲ ಹೇಳಿರೋದು. ಯಾರು ನಮ್ಮ ಕಟ್ಟ ಕಡಿ ಕಾರ್ಯಕರ್ತ ಇದ್ರು ನಾನು ವರ್ಕ್ ಮಾಡ್ತೇನೆ. ನಮ್ ಕಾಂಗ್ರೆಸ್ನ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕು. ಎಲ್ಲರನ್ನು ಸೇರಿಸಿ ಎಲ್ಲರೂ ಕೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದ್ವಿ. ಈಗ ಓಟ್ ಚುನಾವಣೆಗಳಿಗೆ ಯಾರ್ಯಾರು ವರ್ಕ್ ಮಾಡಿದ್ರು ಏನಿಲ್ಲ ಅಂತ ಗೊತ್ತಿರ್ತದ. ವರ್ಕ್ ಮಾಡಿದಾರೆ ಕೊಡ್ರಪ್ಪ ಅಂತ ನಾನು ಇವತ್ತು ಬಂದು ಭಾಷಣ ಮಾಡೋದಲ್ಲ. ಕಾಂಗ್ರೆಸ್ ಪರವಾಗಿ ಬಾವುಟ ಕಟ್ಟಿ ಪೋಸ್ಟ್ ಹಚ್ಚಿ ಚಾ ಕುಡಿಸಿ ಮಾಡಿರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡು. ಎಲ್ಲ ಚೆನ್ನಾಗಿತ್ತು. ಈಗ ಎಲೆಕ್ಷನ್ ಬರೋ ಟೈಮಿಗೆ ಯಾಕೆ ಹಿಂಗೆ ಹಾ, ಎಲೆಕ್ಷನ್ ಬಂದಾಗ ಬರ್ತಾವ, ಆಮ್ಯಾಗ ಎಲ್ಲರೂ ಸಿಗ್ತಾರ ಅವರು. ನನ್ನ ಹೆಸರು ಹೇಳೋದಲ್ಲ, ಮಾತಾಡಲ್ಲ, ಅದು ಇಂಪಾರ್ಟೆಂಟ್. ಕಾರ್ಯಕರ್ತರು ಪಾಪ ಏನಾಗಬೇಕು, ಪಾಪ ಎಷ್ಟೊಂದು ಕೆಲಸ ಮಾಡ್ಯಾರ. ಪಾಪ ಸ್ವಲ್ಪ ಜನ ಕೇಸ್ನಾಗ ಅಡ್ಡಾಡ್ಯಾರ, ಕೇಸ್ ಹಾಕ್ಸಂದಾರ. ಅವ್ರೆಲ್ಲರೂ ಎಲ್ಲಿ ಪಾಪ. ಅದಕ್ಕೆ ಎಲ್ಲರೂ ಕುಂದಿಸ್ಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಮಾಡೋಣ, ಸೂಕ್ತವಾದಂತ ಅಭ್ಯರ್ಥಿ ಕೊಡೋಣ. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೇ ಮಾಡೋದು. ಸರಿ ಹೋಗುತ್ತಾ ಸರ್? ಇನ್ನು ಏನು ಗೊತ್ತಿಲ್ಲ. ಅಧ್ಯಕ್ಷರಿಗೆ ಹೇಳೇನಿ, ಅಧ್ಯಕ್ಷರು ಮಾಡ್ತಾರೆ. ನಮ್ ಜಿಲ್ಲಾ ಅಧ್ಯಕ್ಷರು ಹೆಸರು ಕಾಣಿಸ್ತಾರೆ ಏನಾದ್ರು ಗೊತ್ತಿಲ್ಲಪ್ಪ, ಯಾರ್ಯಾರು ಬರ್ತಾರೋ ಯಾರ್ಯಾರು ಅರ್ಜಿ ಹಾಕ್ತಾರೋ ಆಮೇಲೆ ಮಾತಾಡೋದಲ್ಲ. ನಿಮ್ಗೇನು ಇಷ್ಟ ಇದೆ ನಾಳೆ ಸರ್? ಸರ್, ನನ್ ಕೇಳಿದ್ರೆ ನಮ್ಮ ಮನೆಯಿಂದ ಯಾರನ್ನು ಕೊಟ್ಟು ನಿಲ್ಸೋದೇ ಬೇಡ ಅನ್ಸಲಿ. ಏನಂತ ಅಲ್ಲ, ಜನ ಅಭಿಪ್ರಾಯ ಹೆಂಗೈತೋ ಅದು ನಾಳೆ ಅವ್ರು ಡಿಸೈಡ್ ಮಾಡ್ಲಿ. ನಾನು ಇಂಟರ್ಫಿಯರ್ ಆಗಲ್ಲ. ಫ್ಯಾಮಿಲಿ ವಿಚಾರ ಬಂದಾಗ ನಾನು ಇಂಟರ್ಫಿಯರ್ ಆಗಲ್ಲ. ಇದ್ರಾಗ ಒಟ್ಟಾರೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದೆ ಸರ್ ಇದು. ಎಲ್ಲ ಹೈಕಮಾಂಡ್ಗೆ ಬಿಡೋದು. ನಾಳೆ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಸರ್ ಕ್ಯಾಂಡಿಡೇಟ್ ಬಗ್ಗೆ. ಅದ್ ಏನೈತೋ ಅವ್ರೆಲ್ಲ ಕುತ್ಕೊಂಡ್ ಮಾತಾಡಿದ ಮೇಲೆ ಗೊತ್ತಾಗತ್ತಪ್ಪ. ನನಗೆ ಕೇಳಿದ್ರಿ, ಈಗ ಕೇಳಿದ್ ನಾನೇನ್ ಹೇಳಿ? ಓಕೆ ಸರ್. ಥ್ಯಾಂಕ್ ಯು.